ಹಾಯ್ ಹಲೋ ನಮಸ್ಕಾರ ಶುಭ ಮಧ್ಯಾಹ್ನ 1:30 ಟೈಮ್ ಕರೆಕ್ಟಾಗಿ ಅದೊಂದು ಸ್ವಲ್ಪ ಫಾಸ್ಟ್ ಇಟ್ಕೊಂಡಿರ್ತೀನಿ. ಶುಕ್ರವಾರ ನಿನ್ನೆ ಸಂಕ್ರಾಂತಿ ಹಬ್ಬ ಆಯಿತು, ಇವತ್ತು ಶುಕ್ರವಾರ. ಸೊ ನಾನು ನೋಡಿ ಗಾಬರಿ ಆಗಬೇಡಿ, ಹಣೆ ತುಂಬ ಕುಂಕುಮ ಇದೆ ಅಂತ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ, ನಿನ್ನೆ ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟಲ್ಲಿ ಹೇಳಿ. ಇದು ಶುಭ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ತೋರಿಸ್ದಂಗೆ 1:30. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಯಾಕೆ ಹಂಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನನಗಂತೂ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಕೊನೆ ತನಕ ನೋಡಿ, ಸ್ವಲ್ಪನಾದರೂ ಇಷ್ಟ ಆದರೆ ಈ ವ್ಲಾಗ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ತುಂಬಾ ಸುಸ್ತಾಯಿತು, ಏನಕ್ಕೆ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದಾಗ 4:30. ಸೊ ನಿನ್ನೆ ವ್ಲಾಗ್ ನೋಡಿದ್ರಿ, ಸಂಕ್ರಾಂತಿ ಹಬ್ಬದ ವ್ಲಾಗು. ಅದು ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ಪಾರ್ಟ್ 2 ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋಗು ಕೂಡ ನನಗೆ ರೆಸ್ಟ್ ಮಾಡಲಿಕ್ಕಾಗಲಿಲ್ಲ. ಹರಿಬರೀಲಿ ಎದ್ದು ಹರಿಬರೀಲಿ ಬಂದಿದ್ದಾಯಿತು. ಯಾಕಂದರೆ ಕೆಲಸ ಇತ್ತು, ಗೋಡನಲ್ಲಿ ತಿಂಡಿ ಇತ್ತು, ಇಡ್ಲಿ ಚಟ್ನಿ ಸಾಂಬಾರು ಪೊಂಗಲ್. ಸೊ ತಿಂಡಿ ಕಳಿಸ್ಬೇಕಾಗಿತ್ತು. ಹಾಗಾಗಿ ನಾವು ಅಲ್ಲಿ ಒಂದು ನೈಟ್ ಅಷ್ಟೇ ಸ್ಟೇ ಆಗಿದ್ದು. ಹೋದಾಗಲೇ ನಾವು 5:30-6 ಗಂಟೆ ಆಗಿತ್ತು. ನೀವು ನೋಡಿದ್ದೀರಾ. ಸೊ ಇವತ್ತೇನಪ್ಪ ಅಂದರೆ, ಊರಿಂದ ಬಂದು ಮಕ್ಕಳನ್ನ ನಾನೇ ಸ್ಕೂಲಿಗೆ ಕರ್ಕೊಂಡೋದೆ. ವ್ಯಾನ್ ಹೊರಟೋಗಿತ್ತು, ಅವ್ರಿಗೆ ಅಲ್ಲೇ ಸ್ನಾನ ಆಗಿತ್ತು ಊರಲ್ಲೇ. ಅವ್ರಿಗೆ ರೆಡಿ ಮಾಡಿಸಿ ತಿಂಡಿ ತಿನ್ನಿಸಿ, ಅವ್ರ ಬ್ಯಾಗು ಬುಕ್ಸು ಹೋಮ್ವರ್ಕ್ ಮಾಡಿರಲಿಲ್ಲ, ಹೋಮ್ವರ್ಕ್ ಮಾಡಿಸಿ ಎಲ್ಲ ಮಾಡ್ಕೊಳ್ಳಿ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರನ್ನ ನಾನೇ ಕರ್ಕೊಂಡೋಗಿ ಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋಗಿ ಹಾಗೆ ಬಂದೆ. ಬಂದ ಮೇಲೆ ಬಟ್ಟೆಗಳು ಎಲ್ಲ ಅಲ್ಲಲ್ಲಲ್ಲೇ ಬಿಸಾಕ್ಬಿಟ್ಟಿದ್ದೆ. ಹಣ್ಣುಗಳು ಫ್ರೂಟ್ಸ್ಗಳು ಏನು ಎತ್ತಿಕ್ಕಿರಲಿಲ್ಲ. ಊರಿಗೆ ಹೋಗೋ ಸೀರೀಲಿ ಅದನ್ನೆಲ್ಲ ಎತ್ತಿಕ್ಕಿ ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ. ಸೊ ಈಗ ಅಪ್ಪ ಊರಿಂದ ಹಾಲು ಕೊಟ್ಟಿದ್ದರು, ಹಸುವಿನ ಹಾಲು. ತುಂಬ ಫ್ಯಾಟ್ ಇದೆ, ಕೆನೆ ನೋಡಿ ಹೆಂಗಿದೆ ಅಂತ. ಅಪ್ಪನ ಪ್ರೀತಿ ಅಂದರೆ ಹಾಗೆ ಅಲ್ವಾ, ಅಪ್ಪ ಅಮ್ಮನ ಪ್ರೀತಿ ಅಂದರೆ. ಸೊ ಅದನ್ನು ಫ್ರಿಜ್ಗೆ ಇಟ್ಬಿಟ್ಟಿದ್ದೆ, ಕಾಯಿಸಿರಲಿಲ್ಲ. ಈಗ ಕಾಯಿಸ್ತಾ ಇದ್ದೀನಿ. ಅದು ಪಾರ್ಟ್ 2 ವಿಡಿಯೋ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್, ಎಲ್ಲೂ ಹೋಗಬೇಡಿ, ಓಕೆನಾ. ಇದೆಯಾ ಅತ್ತಮ್ಮ ನಿಮಗೆ ಚಾಕಿ ತಂದಿತ್ತು ಮೊನ್ನೆ. ಲವ್ ಯು ಲವ್ ಯು ಲವ್ ಯು ಲವ್ ಯು. ಮುದ್ದು ಮುದ್ದು ಬಟ್ಟೆ ಸರಿ ಮಾಡೆ ಒಂದು. ಯಾವುದು ಅವ್ರ ಹಂಗೆ ಗಾಳಿ ವಿಹಾರ, ಗಾಳಿ ಬೇಕು ಅವ್ರಿಗೆ, ಗಾಳಿ. ಬನ್ರಿ ಒಳಗೆ, ಇರು ಬರ್ತೀನಿ ನಾನು. ಅವ್ರು ಕೊಟ್ಬಿಡು ಬರಲಿ. ಇದು ಕಬ್ಬು ಇಟ್ಕೊಂಡೇನೆ, ಇಡು ಬೇಗ. ಇದು ಇಟ್ಕೊ. ಏಯ್ ಚೋಟ ಸಾಹೇಬ ಮಾತಾಡಲ್ವಾ? ಗಣಪತಿ ಕೂತಾನ ಗಣಪತಿ. ಚರ ಲತಮ್ಮ, ಅಯ್ಯಪ್ಪ ಕಾಲು. ಸಪ್ಪೆ ಕೆಲಸ. ಓ ಏನ್ ಅನ್ಕೊಂಡಿದ್ಯಾ? ಮನೇಲಿ ಮಾಡಿ, ಕೆಳಗಡೆ ಗೋಡೌನಲ್ಲಿ ಮಾಡಿ, ದೇವಸ್ಥಾನಕ್ಕೆ ಹೋಗಿ. ಓ ನನ್ನಂಗೆ ಮಾಡಲಿ ಎಲ್ಲ. ಅಲ್ಲೆಲ್ಲ ಕೊಟ್ಟು, ಹಳೆ ಮನೆ ಹತ್ರ ಕೊಟ್ಟು, ಹೊಸ ಮನೆ ಹತ್ರ ಕೊಟ್ಟು ಸಾಕು. ಯಾರು ಮಾಡ್ಕೊಡ್ತಾರೆ ಶಿವಣ್ಣ? ನಾನೇ ಮಾಡಬೇಕು ಶಿವಣ್ಣ. ಫೋಟೋ ತೋರಿಸು ಡೈರೆಕ್ಟಾಗಿ ಬಂದಾಗ ಅವಳು. ಮೊನ್ನೆ ನಿಮ್ಮ ಅಮ್ಮಗ ಫೋನ್ ಮಾಡ್ಬಿಟ್ಟಿದ್ದ ನನಗೆ, ನೆನ್ನೆ ಬೆಳಗ್ಗೆ. ಏನೇನೋ ಅಂತವನೆ, ನನಗೇನು ಅರ್ಥ ಆಯ್ತಾ ಇಲ್ಲ. ಅದದ ಬದದ ಕದದ ಅಂತವನೆ. ನಿಜವಾಗ್ಲೂ ನನ್ಗೇನು ಅರ್ಥ ಆಯ್ತಾ ಇಲ್ಲ. ಅಜ್ಜಿಯಲ್ಲಿ ತಾತ ಇಲ್ಲಿ ನಿಮ್ಮ ಮದರ್ ಇಂಡಿಯಾ ಆಯ್ತು, ಅಲ್ಲೇ ಮನೇಲಿ ಇತ್ತು, ಅಳ್ತಿತ್ತು. ಅಮ್ಮ ನಡುಕ್ತಾಳೆ ಕೈ ಹಿಂಗೆ ಹಿಂಗೆ ಆಗ್ಬಿಟ್ಟವಳೆ. ಮುಖ ಕಣ್ಣು ಎಲ್ಲ ಒಳಗೆ ಹೊಂಟೋಗ್ಬಿಟ್ಟೆ. ನಾನು ಅವೆಲ್ಲ ಕೇಳಲಿಲ್ಲ, ನಿಂತ್ಕೊಳ್ಳಿಲ್ಲ, ನಾವು ಲೇಟ್ ಆಯ್ತದೆ ಅಂತ.
ನಾವು ಬರುವಾಗ ಮಾಡ್ಕೊಂಬಂದ ಊಟ. ಈಗೆಂತ ಊಟ? 6 ಗಂಟೆಲಿ. 6 ಗಂಟೆಲಿ ಹೋಗಿ ನೀನೇ ಕರಿ. ಹಾಂ ಹೆಸರಾಗ್ತಾನೆ ನನಗೆ ನಿನ್ನ ಮೊಮ್ಮಗ. ಲೈನ್ ಆಗ್ತಾವನೆ ನಿನ್ನ ಮೊಮ್ಮಗ ನನಗೆ. ಲಿಕ್ಕಿ ಬಾ, ಚಾಕ್ಲೇಟ್ ಕೊಡ್ತೀನಿ. ಬೈಲಿ ಫೋಟೋ ತೆಕ್ಕೊಳ್ಳೋಣ. ಬಾಯಿ ಬಾ, ಫೋಟೋ ತೆಕ್ಕೊಳ್ಳೋಣ. ಬಾ ಬೈಲಿ ಜಾಣ. ಇಲ್ಲಿ ಬೈಲಿ. ಯಾಕೆ ಎಲ್ಲೋಗಿದೆ? ಅಪ್ಪ ಇಲ್ಲ ಮನೋಪ್ಪ ಎಲ್ಲೋಗಿದೆ? ಪಪ್ಪಿ ಕೊಡು ಆಂಟಿಗೆ. ಅತ್ತೆ ಪಪ್ಪಿ ಕೊಡು, ಪಪ್ಪಿ ಕೊಡು. ಇಲ್ಲಿ ನೋಡಿ, ಇಲ್ಲಿ ಯಾರು ಚಾಕಿ ಕೊಡ್ಸಿದ್ದು? ಯಾರು ಪಪ್ಪು ಕೊಡ್ಸಿದ್ದ? ಇಲ್ಲಿ ನೋಡು. ಹಾಯ್ 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 ಮಾಡು, ಹಾಯ್ ಮಾಡು. 6 ಗಂಟೆ ಚಾರ್ವಿ ಇರುವಾರ ಎದ್ರಕತ್ತಾನ ಅವನು ಹಂಗಾಡಿದ್ರು. ನೀನು ಬಟನ್ಸ್ ರೋಸು. ಬಟನ್ಸ್ ಅಂದ್ರೆ ಬೇಗ ಬನ್ನಿ. ನನ್ನ ತಮ್ಮನ ಮಕ್ಕಳಂತೂ ನನ್ನ ಮೇಲೆ ಅತ್ತೆ ಅಂತ ತುಂಬ ಅಭಿಮಾನ. ನನ್ನ ಜೊತೆ ಜಾಸ್ತಿ ಬರ್ತಾನೆ ಇಲ್ಲ. ನಾನು ಬರ್ತೀನಿ, 10 ನಿಮಿಷ ಇರು ಅಂದರೆ ಸರಿ ಆಯಿತು. ಹೋಗಿ ಬೇಗ ಬಾ. ಅಲ್ಲ ಈಗ ಹೋಗೋಣ ಮೈಸೂರಿಗೇನು? ಬೆಳಗ್ಗೆ ಹೋಗೋಣ. ಅಷ್ಟೊತ್ತಿಗೆ ಇದ್ದಿ ಯಾಕೆ ಈಗ ಇಷ್ಟೊತ್ತು? ಈಗ ಬೈಕತ್ತಾ ಇದೆಯಾ ನನಗೆ? ನಂಗೆ ಬೈಕತ್ತಾ ಇದೆಯಾ? ನೀ ಬರೋದು ಎಷ್ಟೊತ್ತು ಹೇಳು? ಲೇಟಾ? ಫಿಲಮ್ಗೆ ಹೋಯ್ತಿಯಾ? ಮತ್ತೆ ಇನ್ನೇನು ಮಾಡ್ತೀಯ ಅಲ್ಲಿ? ಚಪ್ಪಲಿ ಬಿಡು. ಹಾಳು ಮಾಡ್ತೀಯ ಆರನ ಈಗ ನೀನು. ಹ್ಞೂ ಕೊಡು ಪಾಪನ, ನೀನು ಹಾಕ್ಬಾಣ. ಚೆನ್ನಾಗೈತಾ ಆರ? ಅಲ್ಲಿ ಕಟ್ಟಬೇಕೇನು? ನಾನು ಹೇಳ್ದೆ ಅಷ್ಟು ದೊಡ್ಡದು ಬೇಡ ಅಂತ. ಇನ್ನೂ ದೊಡ್ಡದು ಹಿಡ್ಕೊಂಡು ಕೂತಿದ್ದ. 3,000 ರೂಪಾಯಿ ಹೇಳ್ತಾರೆ. ಇಲ್ಲಿ ಗಂಟೆ ಅದು ತಗೊಂಡ್ರೆ ಅದು ತಗೋ ಅಂತ ನಿಂತವನೆ. ಅಷ್ಟು ದೊಡ್ಡ ಆರನ. ಕೊಂಬಗೆ ಕಾಲ್ಮುರಿ ಬೇರೆ ಹಾಕ್ಬಿಟ್ಟಿದ್ದೀರ ಈ ಸಲ. ಸತೀಶು ಶಿವಾರಕ್ಕೆ ಹೋಗಿ ಬರ್ತೀನಿ, ನಾನು ಒಬ್ಬನೇ ಇಲ್ಲಿ ಏನು ಮಾಡಲಿ ಅಂತ ಅಂದ್ಬಿಟ್ಟು ಹೊರಟರು. ಅಲ್ಲೂ ಯಾರೂ ಇರಲ್ಲ, ಅವ್ರ ಅಕ್ಕ ಒಬ್ಬರು ಇರ್ತಾರೆ. ಸುಮ್ಮನೆ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ನಾನಂದೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಾನು ಬರ್ತೀನಿ ಅಂತ. ಇಲ್ಲ ಪರವಾಗಿಲ್ಲ, ಇಲ್ಲೇನಾದರೂ ಕೆಲಸ ಇದ್ದರೆ ನೋಡು, ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಇಲ್ಲಿ ತನಕ ಬಂದಿದ್ದೀನಿ, ಅವ್ರಿಗೂ ಹೇಳ್ಕೊಡೋಣ, ನಾನು ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಬಟ್ ಆದರೆ ಅವರು ಯಾವುದೋ ಮೂವಿಗೆ ಹೋಗೋ ಪ್ಲ್ಯಾನ್ ಇತ್ತು ಅನಿಸುತ್ತೆ. ನನ್ನನ್ನು ಶಿವಾರಕ್ಕೆ ಕರ್ಕೊಂಡೋಗಲಿಲ್ಲ. ತುಂಬ ಲೇಟ್ ಆಗುತ್ತೆ, ನೀನು ಇಲ್ಲೇ ಇರು ಅಂತ ಹೇಳಿ ಬಿಟ್ಟು ಹೋದ್ರು. ನಿನಗೇನು ಅರ್ಜೆಂಟು? ಅವ್ರು ನಿಲ್ಸೋ ಅವರು. ಹ್ಞೂ ಮಾತಾಡ್ಸೋ ಚೆನ್ನಾಗಿ. ವಿಕಿ ನೀನ್ ತಲೆ ವರ್ಸು. ಗೌಡ್ರೆ ನಾವೆಷ್ಟೇ ದೊಡ್ಡವರಾದರೂ, ನಮ್ಮ ಮಕ್ಕಳು ಎಷ್ಟೇ ದೊಡ್ಡವರಾದರೂ, ನಮ್ಮ ಅಪ್ಪ ಅಮ್ಮನಿಗೆ ನಾವಿನ್ನೂ ಸಣ್ಣ ಮಕ್ಕಳ ಥರ. ಸೊ ನನಗಂತೂ ತುಂಬ ಖುಷಿ. ನನ್ನ ತಮ್ಮನ ಮಕ್ಕಳಂತೂ ಒಬ್ಬ ಸ್ಟಾರ್ಟಿಂಗು ನಾನು ನೋಡಿದ್ರೆ ಹೆದರ್ಕೋತಿದ್ರು, ಹತ್ರಕ್ಕೆ ಬರ್ತಿರ್ಲಿಲ್ಲ. ಸೊ ಒಕ್ಕೊಳಕ್ಕೆ ತನಕ ಹಾಗೆ ಅಂತ ಅನಿಸುತ್ತೆ. ನಾವು ಕೂಡ ತಂದಂಥ ಹಾರಗಳನ್ನ ಹಸುಗಳಿಗೆಲ್ಲ ಹಾಕಿ ನೀಟಾಗಿ ಡೆಕೋರೇಟ್ ಮಾಡಿ, ಸೊ ನಾನು ರೇಗಿಸ್ತಾ ಇದ್ದೆ ನಮ್ಮ ಅಪ್ಪನಿಗೆ, ಮೊಮ್ಮಗನ್ನಂತೂ ಕೆಳಗಡೆ ಇಳಿಸ್ಲೇಬೇಡ, ಎತ್ಕೊಂಡೇ ಇರು ಅಂತ ಅಂದ್ಬಿಟ್ಟು. ಅವನು ಚಾರನ ವಿಕ್ಕಿನ ಮರೆತುಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಸೊ ನಮಗಂತೂ ಫೋಟೋ ಸೆಲ್ಫೀಸ್ ಎಲ್ಲ ಇರಲೇಬೇಕು.
ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋ ಸೆಲ್ಫೀಸ್ ಎಲ್ಲ ತೆಕ್ಕೋತಾ ಇದ್ದೆ. ಆಲ್ರೆಡಿ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ರು, ಅದನ್ನು ಬಸವಪ್ಪಕ್ಕೆ ನೈವೇದ್ಯಕ್ಕೆ ಕೊಡೋಕ್ಕೆ ಅಂತಲೂ ಕೂಡ ಸಪ್ರೇಟ್ ಎತ್ತಿಟ್ಟಿದ್ರು. ನಾವು ಹೋಗೋವಾಗಲೇ ಊಟ ಮಾಡ್ಕೊಂಡು ಹೋಗಿದ್ರಿಂದ ನಾವೇನು ಊಟ ಮಾಡಲಿಲ್ಲ, ತುಂಬ ಹಿಂಸೆ ಮಾಡಿದ್ರು. ಬಿಸಿ ಬಿಸಿ ಟೀ ಮಾಡಿಕೊಟ್ರು, ಬೋಂಡ ಬಜ್ಜಿ ಮಾಡಿಕೊಟ್ರು, ಹಪ್ಪಳ ಎಲ್ಲ ಮಾಡಿಕೊಟ್ರು. ಅದನ್ನೇ ತಿಂದು ಹೊಟ್ಟೆ ತುಂಬ್ಕೊಂಡಂಗೆ ಆಗಿತ್ತು. ಈಗ ರೀಲ್ಸ್ ಮಾಡಿಲ್ಲ ಅಂತಂದರೆ ಹೆಂಗಲ್ವಾ. ಸೊ ನಾನು ಕೂಡ ಹಸುಗಳ ಜೊತೆ, ಅಂದರೆ ಅದು ನಾನು ನೋಡಿದ್ರೆ ಯಾಕೋ ಗುರ್ರ ಅಂತ ಇತ್ತು. ಅಂದರೆ ತುಂಬ ದಿನ ಆಯ್ತಲ್ಲ ನಾನು ಅದನ್ನೆಲ್ಲ ಮುಟ್ಟಿ ಹತ್ರ ಹೋಗಿ ಹೊಸಬ್ರು ಅನ್ನೋ ಥರ ಫೀಲ್ ಮಾಡ್ತಾಯಿತ್ತು. ನಾನೆಲ್ಲಿ ಕೊಂಬಲ್ ಹಾಕಿ ತಿವ್ಗಿದ್ಬಿಟ್ಟದು ಅಂತ ಭಯ ಪಡ್ತಾಯಿದ್ದೆ. ಸೊ ನಮ್ಮ ಮನೇಲಿ ಎಲ್ರಿಗೂ ಹಸು ಅಂದರೆ ತುಂಬಾ ಇಷ್ಟ. ಈ ಚಿಲ್ಟಾರಿ ಚಿಕ್ಕ ಪಾಪುಗೂ ಕೂಡ ಹಸು ನನ್ನ ಅಂಬ ಅನ್ನೋ ಥರ ಫೀಲು. ಇವಾಗ ಇದನ್ನೆಲ್ಲ ಕಿಚ್ಚಾಯ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನೀನು ಹುಡುಗಾಟ ಆಡ್ಬೇಡ, ದೂರ ಹೋಗು. ಯಾಕೆ ನೀನು ಹೋಗ್ಬೇಕಾ? ನೀನ್ ಬೇಡ ಅಣ್ಣ. ಇವ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಇವ್ನು ಬಂದು ಕರ್ಕತೀನಿ ಬಿಡಿ ಅವ್ನ. ಅಲ್ಲಿ ಹೋಗಿ ನಾನು ಎತ್ಕೋಬೇಕು. ತೊಪ್ಪೆಗೋರು ಗೋರು ತೊಪ್ಪೆ ನಿಂದು ಅಂಬ ಅಂದ್ಮೇಲೆ ತೊಪ್ಪೆಗೋರು ನಿಂದು ತಾನೇ ಅಂಬ ಅಪ್ಪ ಗೋರು ಬಾ ತೊಪ್ಪೆಗೋರು ಹೋಗೋ. ನೀನ್ ಕೊಟ್ಬಿಡ್ ಬಾ, ಬೇಗ ಮುಗ್ಸು, ಅವನು ಕೆಲ್ಸ ಐತೆ. ಎತ್ಕೋತೀನಿ ಬಾ, ಹೋಗೋಣ ಬಾ. ಫೋಟೋ 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 ಅಲ್ಲಿ ತನಕ ಎತ್ಕೋತೀನಿ ಬಾ, ದೇವಸ್ಥಾನ ತನಕ. ಹೋದ್ಸಲ ಎಲ್ಲ ಬರ್ತಾ ಇದ್ದೆ, ಅಲ್ಲಿ ತನಕ ಎತ್ಕೋತೀನಿ ಬಾ. ಇದು ಸುಮಾರು ವರ್ಷ ಆಯಿತು ಮಹದೇಶ್ವರ ದೇವಸ್ಥಾನಕ್ಕೆ ಬಂದು. ನಮ್ಮ ಮನೆ ಮಹದೇಶ್ವರನ ದೇವಸ್ಥಾನ, ನಮ್ಮಪ್ಪ ಮಹದೇಶ್ವರನ ಗುಡ್ಡಪ್ಪ ನಿಮ್ಮೆಲ್ರಿಗೂ ಗೊತ್ತು. ಸೊ ಸುಮಾರು ವರ್ಷಗಳೇ ಆಗಿತ್ತು ನಾನು ಈ ಥರ ಹಸು ಕಿಚ್ಚಾಯಿಸೋದು, ದನ ಕಿಚ್ಚಾಯಿಸೋದನ್ನು ನೋಡೋಕ್ಕೆ ಅಂತ ಹೋಗಿ. ನನಗಂತೂ ಖುಷಿ ಆಯಿತು. ನಮ್ಮದೇ ಆದಂಥ ಟೆನ್ಷನ್, ಮನೆ, ಮಕ್ಕಳು, ಕೇಟ್ರಿಂಗ್, ಅವ್ರ ಟ್ಯೂಷನ್, ಸ್ಕೂಲ್ ಅನ್ನೋ ಟೆನ್ಷನಲ್ಲೇ ಇಡೀ ನನ್ನ ಲೈಫು ಮುಳುಗೋಗಿದೆ. ಯಾವ ಹಬ್ಬ ಹರಿದಿನಗಳಿಗೂ ನನಗೆ ಊರಿಗೆ ಬರೋಕ್ಕಾಗ್ತಾನೇ ಇಲ್ಲ. ಅದರಲ್ಲೂ ಎಸ್ಪೆಷಲಿ ಈ ವರ್ಷ ಅಂತೂ ಎಲ್ಲ ಸಿಕ್ಕಿದವರೆಲ್ಲ ಯಾವಾಗವ ಬಂದೆ ಎಲ್ರಿಗೂ ಆಶ್ಚರ್ಯ. ಶ್ವೇತಾ ಬಂದ್ಬಿಟ್ಟಿದ್ದಾಳೆ, ಅದು ದೇವಸ್ಥಾನ ತನಕ ಬಂದಿದ್ದಾಳೆ ಅಂತ. ದೇವಸ್ಥಾನ ಇರೋದು ಊರೊಳಗಡೆ, ನಾನು ಅಷ್ಟು ಊರೊಳಗಡೆ ಎಲ್ಲ ಹೋಗಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಹಾಗೆ ಬೆಳೆಸಿರೋದು ನಮ್ಗಳನ್ನ. ಎಲ್ಲರೂ ಖುಷಿಯಿಂದ ಮಾತಾಡ್ಸಿದ್ರು, ಎಲ್ಲ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು, ಖುಷಿ ಆಯಿತು. ನಾನು ನಮ್ಮ ಹಸು ಕಿಚ್ಚಾಯಿಸೋ ತನಕ ನಿಂತ್ಕೊಂಡು ನೋಡೋಣ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ನನ್ನ ಮಗನ್ನ ವಿಡಿಯೋ ಮಾಡಬೇಕಾಗಿತ್ತು ಎಸ್ಪೆಷಲಿ ನಾನು. ಯಾಕಂದರೆ ನನ್ನ ತಮ್ಮನ ಜೊತೆಗೇ ಹಸುನ ಕಿಚ್ಚಾಯಿಸ್ಕೊಂಡು ಕರ್ಕೊಂಬರ್ತಾ ಇದ್ದಾನೆ ನೋಡಿ. ಇವನು ನನ್ನ ದೊಡ್ಡ ತಮ್ಮ, ಅವನ ಪಕ್ಕ ಬಂದಿದ್ದೆ ವಿಕ್ಕಿ. ತುಂಬ ಖುಷಿ ಆಯಿತು ನೋಡಿ. ಹಾಗೆ ನನಗೆ ಸ್ವಲ್ಪ ಭಯ ಕೂಡ ಆಗ್ತಾಯಿತ್ತು. ಅಲ್ಲೆಲ್ಲ ತೀರ್ಥ ಹಾಕಿಸ್ಕೊಂಡು ಮನೆಗೆ ಬಂದಿದ್ದಾಯ್ತು. ವರ್ಷ ಆಗಿತ್ತು ನಾನು ಇಲ್ಲೆಲ್ಲ ಬಂದು, ಎಷ್ಟೊಂದು ವರ್ಷನೇ ಆಗ್ಬಿಟ್ಟೈತೆ. ಮಾರಿ ಹಬ್ಬಕ್ಕೆ ವರ್ಷಕ್ಕೊಂದ್ಸತಿ ಬರುವ. ಈಗ ದೇವಸ್ಥಾನ ಮಾರಿಗುಡಿ ಆಗ ಗಂಟೆ ಮಾಡಲ್ಲ ಅನ್ಸತಿ ಇವರು. ಮಾರಿಗುಡಿ ಆಗ್ಬೇಕು. ಏ ಬಾರೋ, ಇರ್ಲಿ ಬಾರೋ ಒಂಚೂರು. ಎಳಿಲಿ ಇದೀನಿ. ಅಲ್ಲ ನೀ ದೇವಸ್ಥಾನದಲ್ಲಿ ತೀರ್ಥ ಹಾಕಿಸ್ಬೇಕು ತಾನೇ, ಹಂಗ ಓಡಿಸ್ಕ ಕರ್ಕ ಬಂದ್ಬಿಟ್ಟಿದ್ದೀರಲ್ಲ. ಹಾಕ್ಸಿದ್ರ ನಾನು ಇದೇ ತೀರ್ಥ ಏನಲ್ಲಿ ಬಂದಿ ತಿರ್ಗಿಸ್ತೋ ಹಸ್ಬಿಟ್ರು ಬಾಂಬ್ಗಳ ಡಮ್ 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 ಕಿತ್ಕೊಂಡು ನುಗ್ಬಿಡೋಣ ಒಳಕ್ಕೆ. ಶಾರ್ಟ್ಸ್ ಮಾಡೋಗಿ ಏನಿಲ್ಲ. ನಾನು ನಮಸ್ಕಾರ ಮಾಡ್ಕೋತೀನಿ, ಮಾಡಿ ನೀವು ಮಾಡಿ, ನಾನು ನಮಸ್ಕಾರ ಮಾಡ್ಕೋತೀನಿ. ಮಾಡ್ದ ಗೌಡ್ರ? ನೀವು ಮಾಡಿದ್ರಾ? ಮಮ್ಮಿ ಮಾಡಿದ್ರ?
ಬಂದೆ ತಾತನ ಹತ್ರ ಏನೋ ಮಾತಾಡ್ತಾ ಇದ್ದೀನಿ. ಅದೇ ನರ್ಸ್ ಕೆಲಸನ ಅವ್ರದ್ದು, ಮೇ ಬಿ ಅವ್ರದ್ದು ಏನು ಕೆಲಸ ಅಂತ ಗೊತ್ತಾಗ್ಲಿಲ್ಲ ನನಗೆ. ಸತೀಶ್ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮೂರು ಅಳಿಯ ನೀವು, ಶ್ವೇತಾ ನಮ್ಮೂರು ಮಗಳು, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ, ಈಗ 4 ವರ್ಷದಿಂದ ಇಲ್ಲೇ ವರ್ಕ್ ಮಾಡ್ತಾ ಇರೋದು ಅಂತ. ರಾಮಣ್ಣ ಅವ್ರದ್ದು ಅಡುಗೆ ಮಾಡ್ತೀವಲ್ಲ ಕುಂತ ರಾಮಣ್ಣ ಅವ್ರದ್ದು ಸಮಾವೇಶ ಆಯಿತು 4000 ಜನಕ್ಕೆ ಮೊನ್ನೆ 2 ದಿನ ಅಲ್ಲಿ. 2 ದಿನನೂ ಅಲ್ಲೇ ಸಿಕ್ಕಿ ಮಾತಾಡಿಸಿ ತಿಂಡಿ ತಿನ್ನಿ ಮೇಡಮ್, ಊಟ ತಿನ್ನಿ ಮೇಡಮ್ ಅಂತ ಹಾಕೊಟ್ಟು ಸರ್ವ್ ಮಾಡಿ. ಏ ಪಾಪ ಈಗ ಅಲ್ಲಿ ಸಿಕ್ಬಿಟ್ಟು ನನ್ನ ಹತ್ರ ಮಾತಾಡಿಸ್ತಿರ್ಲಿಲ್ವಾ? ನೀನ್ ನೋಡ್ದಾ? ನೋಡ್ದ ನೀನು ನಾನು ಮಾತಾಡ್ತಾ ಇದ್ದಿದ್ದ? ಅವ್ರು ಯಾವ ಊರು? ನಮ್ಮೂರ ಅವರು ಸೊಸೆ ನಮ್ಮೂರ್ಗೆ. ಅವ್ರು ಯಾರೋ ಗೊತ್ತಿಲ್ಲ, ಒಟ್ನಲ್ಲಿ ನಾನು ಫೋಟೋ ಎಲ್ಲ ಫೇಸ್ಬುಕ್ಕಲ್ಲಿ ನೋಡಿದ್ದೆ ನಾನು. ಗೊತ್ತಾಯ್ತಾ ನಾನು ಯಾರು ಗೊತ್ತಾಯ್ತಾ? ಅವ್ರು ನನ್ನನ್ನು ಫಾಲೋ ಮಾಡ್ತಾವ್ರು. ಅವ್ರು ನಾನು ನೋಡಿಲ್ಲ, ನನ್ನ ಮುಖ ಯಾವಾಗಲೂ ಒಂದ್ಸಲಿ ನೋಡಿದ್ದ ಅವ್ರನ್ನ ಅಷ್ಟೇ. ನನ್ನ ಫ್ರೆಂಡ್ ಲಕ್ಷ್ಮಿ ಇರ್ಲಿಲ್ವಾ ರಮಣ, ಸೇಮ್ ಹಂಗೆ ಅವ್ರೆ, ಕಲ್ಲರು ಗಿಲ್ಲರು. ನಿನ್ ಕೈಯಿಂದ ಇಟ್ಕೊಡವ ಓಡ್ತೀನಿ. 1 2 3 ಕಟ್ ಅನ್ಬೇಕು ಅವನಿಗೆ. ಹೂವ ತಕ್ಕ ಕಿವಿ ಗುಡ್ಕತ್ತ ನೋಡಿ, ನೋಡ್ಕವ ಮುಡ್ಕವ. ಏಯ್ ಚಲ್ಬೇಡ, ಮನೆಯೊಳಗೆಲ್ಲ ಚಾರುಗೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಗಿಲ್ಲಿಗೆ ಓಟ್ ಮಾಡಿಕೊಂಡು. ಸೊ ನಮ್ಮ ಮದ್ದೂರು ಮಳವಳ್ಳಿ ಹುಡುಗ. ಸೊ ನೀವು ಇವಾಗೆಲ್ಲ ಗೆದ್ದಾಗಿದೆ ಆಲ್ರೆಡಿ, ಬಟ್ ನಾವು ಎಲ್ಲ ಸಿಕ್ತವ್ರ ಮೊಬೈಲಲ್ಲೆಲ್ಲ ಓಟ್ ಮಾಡಿಸಿ ಗಿಲ್ಲಿಗೆ ಗಿಲ್ಲಿ ಅಂತ. ನೀವು ಯಾರಿಗೆ ಓಟ್ ಮಾಡಿದ್ರಿ ಕಮೆಂಟಲ್ಲಿ ಹೇಳಿ. ಪ್ರಸಾದ ಎತ್ತಿಟ್ಟಿದ್ರಲ್ವ ಮನೇಲಿ ಮಾಡಿದಂಥ ಅವರೆಕಾಳು ಕೂಟು, ಅವರೆಕಾಳು ಸಾರು, ಅವರೆಕಾಳು ಪಲಾವು, ಇವತ್ತೆಲ್ಲ ಫುಲ್ ಅವರೆಕಾಳು ಮಯ, ವಡೆ, ಪಾಯಸ, ಅದನ್ನೆಲ್ಲ ನಮಗೆ ವರ್ಷವಿಡೀ ಅನ್ನ ಕೊಡೋ ಬಸವಪ್ಪನಿಗೆ ಅದನ್ನೆಲ್ಲ ಕಿವುಚಿ ರಸಾಯನ ಥರ ಸೊ ಎಲ್ಲನೂ ಮಿಕ್ಸ್ ಮಾಡಿ ಅದು ಸೆಣುತ್ತಾ ಇತ್ತು ನಾನು ನೋಡಿ ಒಂಚೂರು. ಸೊ ಪ್ರತಿ ವರ್ಷ ನಾನೇ ಮೊದಲನೇ ಕೈ ತುತ್ತು ಕೊಡೋದು, ಆಮೇಲೆ ಅಪ್ಪ ನನ್ನ ಕೈಲೇ ಕೊಡಿಸ್ತಾರೆ. ಸೊ ಲಾಸ್ಟ್ ಇಯರ್ ವ್ಲಾಗು ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನನಗಂತೂ ತುಂಬ ಖುಷಿ ಆಗುತ್ತೆ ಗೈಸ್. ಅದನ್ನು ಲಾಸ್ಟಲ್ಲಿ ಒಂದು ತುತ್ತು ನಾನು ಅಪ್ಪ ಇಬ್ಬರು ತಿಂತೀವಿ. ಅದು ಒಂಥರ ಟೇಸ್ಟೇ ಚೆನ್ನಾಗಿರುತ್ತೆ. ನಮ್ಗೆ ಅನ್ನ ಕೊಡೋ ಭಗವಂತನಿಗೆ ನಾವು ಕೈ ತುತ್ತು ಕೊಡೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಸೊ ನೀವು ಯಾರಾದರೂ ನಿಮ್ಮನೆ ಈ ಥರ ಹಸುಗಳಿಗೆ ಕೈ ತುತ್ತು ಕೊಟ್ಟಿದ್ದೀರಾ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇದಂತೂ ಅನ್ಫರ್ಗೆಟಬಲ್ ಮೆಮೊರಿ. ನಾನು ಹೇಳ್ತಾ ಇರ್ತೀನಿ ಪ್ರತಿ ವರ್ಷ, ಈ ವರ್ಷ ಅಲ್ಲ ಚಿಕ್ಕದ್ರಿಂದನೂ ಒಂದು ಎಮ್ಮೆ ನನ್ನದೆಲ್ಲ ಬಟ್ಟೆ ಎಲ್ಲ ಕಿತ್ತಿ ಗುದ್ದಿ ನನಗೆ ಎಲ್ಲ ಹರಿದಾಕ್ಬಿಟ್ಟಿತ್ತು, ಹೊಸ ಫ್ರಾಕ್ಸ್ ಎಲ್ಲ. ಅದು ಇನ್ನೂ ನನಗೆ ನೆನಪಿದೆ. ನನಗೆ ನಾನಂತೂ ಅದನ್ನಂತೂ ನಾನು ಮರೆಯೋದೇ ಇಲ್ಲ ನನ್ನ ಲೈಫಲ್ಲಿ. ಸ್ಮೈಲ್ ನೋಡಿ ಇವಾಗ. ಬಾ ನೀನು ಹೋಗ್ಬೇಕಾ? ಬಾ ನೀನು ಬಾ ಉಲ್ಲಾಸ್. ನೀನು 2 ಸತಿ ಹೋದಲ್ಲ, ಅವಾಗ 1 ಸತಿ ಹೋದೆ. ಮೊಮ್ಮಮ್ಮ ಆಯ್ತಾ? ನಾನು ಮುಖ ತೊಳ್ದಾಯ್ತು. ನಿಂದು ಮೊಮ್ಮಮ್ಮ ಆಯ್ತಾ? ಮಾತಾಡು. ಅಜ್ಜಿ ಹತ್ರ ಒಂಚೂರು ನಿತ್ಕರಿಸ್ಕೊ. ಯಾರು? ಸಂಜೆಯಿಂದ ಬರ್ತಾನೆ ಇಲ್ಲ ನನ್ನ ಹತ್ರ ಕೌನು. ಮುದ್ದು ಬಂದ್ರಿಯೇ? ಪೋಂ ಪೋಂ ಜಿಗಿ 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 ಪೋಂ 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 ಜಿಗಿ 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 ಪೋಂ ಪೋಂ. ಎಲ್ಲಿ ಮೆಹಂದಿ ಮೆಹಂದಿ ಮೆಹಂದಿ
ಬಿಂದಿ ಬೆಳಗ್ಗೆ 5:15 ನಾನು ಸ್ನಾನ ಮಾಡಿದಂಥದ್ದು, ಮುಖ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಬಿಸಿನೀರು ಹಾಕಿ ಕೈಕಾಲು ಮುಖ ತೊಳೆದು ಭರ್ಜರಿ ಊಟ. ಅವರೆಕಾಳು ಮಯ ಅಂತ ಹೇಳಿದೆ. ವಡೆ, ಪಾಯಸ, ಹಪ್ಪಳ, ಬಾತು, ಪಚ್ಚಡಿ, ಅನ್ನ, ಕೂಟು, ಸಾಂಬಾರು ಎಲ್ಲ ತಿಂದು ನಿದ್ರೆ ಅಂತೂ ತುಂಬ ನಿದ್ರೆ ಬರ್ತಾಯಿತ್ತು. ಬಿಗ್ ಬಾಸ್ ಎಲ್ಲ ನೋಡಿ ಮುಗಿಸಿ ನೀವು ಹಿಂದಿನ ವ್ಲಾಗ್ ಕಂಟಿನ್ಯೂಸ್ ಆಗಿ ಕ್ಲಿಪ್ಪಿಂಗ್ ನೋಡಿದರೆ ಗೊತ್ತಿರುತ್ತೆ. ಅಪ್ಪ ಏನೋ ಹೇಳ್ತಾಯಿದ್ರು ಅಪ್ಪನ ಹಿರಿ ಸೊಸೆ ಬಗ್ಗೆ. ಹಿರಿ ಸೊಸೆಯವರ ಅಜ್ಜಿ ತೀರೋಗಿದ್ದರು, ಅವ್ರದ್ದು ಕಾರ್ಯ ಇತ್ತು. ಸೊ ಅವ್ರು ಅಲ್ಲಿದ್ದರು. ನಾನೇ ಮುಂಚಿತವಾಗಿ ಹೇಳ್ಬಿಡ್ತಾಯಿದ್ದೀನಿ, ಯಾಕಂದರೆ ಕಮೆಂಟಲ್ಲಿ ನೀವೆಲ್ಲ ಕೇಳ್ತಿರ್ತೀರ ಎಲ್ಲರೂ ಇದ್ದೀರಾ ಅವರೆಲ್ಲಿ ಅಂತ ಅಂದ್ಬಿಟ್ಟು. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅಪ್ಪ ಏನೋ ಹೇಳ್ತಾಯಿದ್ರು, ಅವ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅಪ್ಪ ಹೇಳಿದ್ರೆ ಮಾತ್ರ ನನಗೆ ಗೊತ್ತಾಗತ್ತೆ, ಇಲ್ಲಾಂದರೆ ನನಗೆ ಆ ವಿಷಯ ಏನೂ ಗೊತ್ತಾಗೋದಿಲ್ಲ. ಹಾಕೋಕ್ಕಾಗಲ್ಲ, ಅದಕ್ಕೆ ಕೇಳ್ತೀನಿ ಮಲ್ಗೋರವ್ರಿನ್ನ. ಹಾಕೋಕ್ಕಾಗಲ್ಲ ಅದಕ್ಕೆ. ರೀ ಆಯ್ತಾ ಸ್ನಾನ ನಿಂದು? ರೀ ಅದು ಕಾರ ಡಿಕ್ಕಿಗೆ ರಾಗಿ ಹಾಕ್ಬೋದಾ? ಹಾಕ್ಬೋದಾ? ಡಿಕ್ಕಿ ಓಪನ್ ಮಾಡು ಬಾರ ತಾತ ಕರೀತಾ. ನೀನೇ ಹೇಳ್ಮೇಲೆ ಕೇಳಲ್ಲ ಅಲ್ವಾ? ಏನು ಸುಮ್ಮನೆ ಇರ್ತಾರೆ. ಬಾ ಚಳಿಲಿ ಯಾಯ್ ಏನು ಮಾಡ್ತಾ ಇದೆಯಾ? ಡ್ಯೂಟಿ ಆಯ್ತಾ? ಅಕ್ಕಿನಾ? ಇಡ್ಲಿ ಪಡ್ಲಿಗೆ ಯೂಸ್ ಮಾಡ್ತೀವಿ. ಅಯ್ಯೋ, ನೀನು ರಾಗಿ ತಾನೇ ಹೇಳಿದ್ದು. ಹಾಕ್ಕೊಡ್ತೀನಿ ಅಕ್ಕಿ ಏನಕ್ಕೆ? ಏನು ಇಡ್ಲಿ ಪಡ್ಲಿ ಮಾಡ್ತೀವಿ. ಇದು ಸೊಸೈಟಿ ಅಕ್ಕಿ. ಒಳ್ಳೆ ಕತೆ ಬಂದಾಗೆಲ್ಲ. ಸರಿ, ಅದೇನೋ ಇದು ದಿನಸಿ ಅಲ್ಲಿ ತಗೊಂಡಿದ್ದು. ಅಲ್ಲೇ ಬಿಸಿನೀರು ಬರ್ತಿತ್ತಲ್ಲೋ, ಅದಕ್ಕೆ ಹೇಳೋದು ಅಪ್ಪ ಈಸ್ ದ ಬೆಸ್ಟ್ ಅಂತ. ಅಪ್ಪನ ಪ್ರೀತಿ, ಅಮ್ಮನ ಪ್ರೀತಿ ಅಂತ ನೋಡಿ. ಅಕ್ಕಿ ರಾಗಿ ನಾವೇನೂ ಕೇಳಲ್ಲ, ನಮ್ಮ ಹತ್ರನೇ ಇದೆ. ಬಟ್ ಆದರೂ ಅವ್ರ ಪ್ರೀತಿ ಅವ್ರು ಕೊಟ್ಟೇ ಕೊಡ್ತಾರೆ. ಗುಲಾಬಿ ಗಿಡ ಅಮ್ಮ ಬೆಳೆಸಿರೋದು ನೋಡಿ ಎಷ್ಟು ದೊಡ್ಡದಾಗಿದೆ. ಏನೂ ಮಾಡೋಕ್ಕಾಗಲ್ಲ. 5:15. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇಲ್ಲಿ ಹೆಂಗೆ ಪಾತ್ರೆ ತೊಳಿತೀರಾ? ಗುಲಾಬಿ ಗಿಡ ಹಿಂಗೆ ಹಮ್ಕೊಬಿಟ್ಟೈತಲ್ಲ, ತೊಳಿತಾ ಇಲ್ಲ. ಅದೆಲ್ಲ ನೀ ಎತ್ತು ಕಟ್ಟಬೇಕಿತ್ತೇನೋ ಅಂತ. ಇಟ್ಬಿಟ್ರೆ ಹೂವು ಕಮ್ಮಿ ಆಯ್ತವೆ ಅಂತ. ಹೌದಾ? ಇನ್ನೇನಿಲ್ಲ. ಇಷ್ಟು ದೊಡ್ಡದಾಗೈತೆ. ಈಗ ಅಲ್ಲಿ ಹತ್ತಕ್ಕೆ ಆಯ್ತಿರಲಿಲ್ಲ, ಈಗ ಹೊಸ ದಿವಸದಲ್ಲಿ ಕಡ್ದಾಕ್ಬಿಟ್ಟ. ಯಾವುದೋ ಯಾಕಟ್ಟದ್ದು ಒಂದು ಸಣ್ಣದು ಇಲ್ಲಿ ಸೇರ್ಕೊಬಿಟ್ಟು. ಎಲ್ಲಿ? ಮನೆಯೊಳಗೆ ನೋಡಿರ್ಲಿ, ಆ ಮೊದಲು ಮೂಟೆನೂ ಕುರ್ಕದೆ ತೂತಾಗೈತಾ? ಕುರ್ಕದೆ ನೋಡ್ರಿ. ಇಳಿಸ್ಬೋದಲ್ವಾ? ನೋಡ್ತೀನಿ. ಆಯ್ತಾ? ಇವೆಲ್ಲ ಏನಕ್ಕೆ? ಓ, ಇನ್ನೊಂದು 10 ಇದ್ರೆ ಹಾಕ್ಬಿಡು. ಏನು ಏನು ಹೇಳು? ಅವೆಲ್ಲ ಏನೂ ಬೇಡ ಬಾ. ಏನಕ್ಕೆ ನನಗೆ ಕಾಸು? ಚಿಕ್ಕ ಹುಡುಗಿನ ನಾನು. ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಕಾಸು ಕೊಡ್ತವ್ರು ನನಗೆ. ಕಾಸಂತೆ ಕಾಸು ಬೇಡ ನನಗೆ, ನಂಗೆ ಬೇಡ ನನಗೆ. ಆಯ್ತಾಯ್ತು, ಬೈಲಿ ಬೈಸ್ಕೊ. ಅಮ್ಮ ಇರೋದೇ ಬೈಯಕ್ಕೆ, ನೀ ಬೈಸ್ಕೊಳಕ್ಕೆ. ಲಾಲಿಪಾಪದ ಕಡ್ಡಿ ತೆಗ್ದು ಹಾಕ ಕಡೆ ಬನಿಯನ್ಗೆ ಅಂಟ್ಕೊಂಡೈತೆ. ಕಾಫಿ ಮಾಡೋರು ಹೋಗೋ. ಯಾಕೆ ಬಾರೋ, ಮೈಸೂರಿಗೆ ಯಾವಾಗ ಬತ್ತೀಯಾ? ರಜೆ ಸಿಕ್ತಾಗ, ನೀವು ಬಂದಾಗ, ಮಕ್ಳು ಕರ್ಕವ ಫ್ರೀ ಇದ್ದಾಗ.
ಇನ್ನಾವು 2-3 ತಿಂಗಳ ಗಂಟ ಇದಕ್ಕೆ ಬರೋಲ್ಲ. ನೀವೇ ಬನ್ನಿ, ಈ ಮಾರ್ಚ್ ಮುಗಿಬೇಕು. ರಾಜಕೀಯ ಆಟ. ಈ ಸತಿ ಇಲ್ಲ, ಮುಂಚೆ ಇಲ್ಲ ನನ್ನ ಇನ್ನು ಎಷ್ಟು ವರ್ಷ ಮಾಡಲ್ರು? ಅಷ್ಟಿಗೆ ಹೆಣಗಾಡ್ತಾವ್ರೆ ಮಾಡೋಕೆ. ಮಾರಿಗುಡಿ ಎಷ್ಟು ಬೇಗ ಆಗೋಯ್ತು. ಇದು ಮಾದೇಶ್ವರನ ದೇವಸ್ಥಾನ. ಇಲ್ಲ ಮಗ, ಇದು ದೊಡ್ಡ ಖರ್ಚು. ಅಷ್ಟು ದೊಡ್ಡದಾಗಿ ಯಾಕೆ ಮಾಡ್ಬೇಕಿತ್ತು? ಚಿಕ್ಕದಾಗಿ ಮಾಡ್ಕೊಂಡು 5 ವರ್ಷ ಆಯ್ತಲ್ವಾ? ಲೋ ಜರ್ಕಿನಾರು ಹಾಕೊಂಡು ಹೋಗೊಂದು. ಇವತ್ತೇ ಸುಮಾರು ಒಂಚೂರು ಹೊಡಿತಾ ಇದೆ ಚಳಿ, ಬಿಸಿಲು ತರ ಹೊಡಿತಾ. ಬಿಸಿಲು ಇಲ್ವಲ್ಲ, ನೆನ್ನೆ ಇತ್ತಲ್ಲ ಸಖತ್ ಬಿಸಿಲು. ನೆನ್ನೆ ಇವತ್ತಿಂದ ಹೊಡಿತದೆ ನೋಡೋದು ರೈಟ್. ಒಂಥರ ಗಾಳಿ ಈ ಸಲಿ ಬಿಸಿ ಗಾಳಿ ಮಗ, ಶೀತ ಗಾಳಿ ಅಂತಾರಲ್ಲ ಹಂಗೆ ದಾಗುಡ್ಕು ಆಗೋಯ್ತು. ಕುಡ್ಕೊಳ. ಅದೆಲ್ಲ ಅರ್ಥ ಕೊಡು. ಮಾತ್ರ ಹಂಗೆ ಬಂದ ಅಂಗಡಿಲ್ಲ, ಸುಮ್ಮನೆ ಹಿಡ್ಕೊ 1 ನಿಮಿಷ. ಹಿಡ್ಕೊ. ಈ ದುಡ್ಡು ಮಾತ್ರ ಬರಲ್ಲ ಶಿವಣ್ಣ. ಇದ್ಯಾಕಮ್ಮ ನಿನ್ಗೆ ಬೆಳಗ್ಗೆ ಹೋಗೋಣ ಸುಮ್ಮನೆ? ನಂಗೆ ಬೇಡ, ನನ್ನ ನಾಣೆ ನಾನು ವಿಡಿಯೋ ಮಾಡ್ಬಿಡ್ತೀನಿ. ಈಗ ಆಯ್ತು. ನಮ್ಮಪ್ಪ ಹೊಡಿತಾವ್ರು ನೋಡಿ ಫ್ರೆಂಡ್ಸ್. ಮಾತ್ರ ಬೇಕಾಗಿಲ್ಲ. ಅಯ್ಯೋ ಬೇಡ ಬೇಡ ನನಗೆ. ನಾ ಬಳೆ ಹಾಕೊಳ್ಳೋದೇ ಇಲ್ಲ ನೋಡ್ಲಿ. ಬೇಡ ನನಗೆ. ಬಿಡುವ ನಿಮಿಷ ಕೈ ತೂತಾಗೋಗವೆ ನಂಗೆ ಎಲ್ಲ ಕಡೆ. ಬಾಯ್, ಟಾಟಾ. ಈಗ ಟೈಮ್ ಆಯ್ತು. ಅಪ್ಪಂಗೆ 1 ಲೋಟ ಅಂತ ತಂದ್ಕೊಡು. ಆಫ್ ಮಾಡದ್ನ 1 ಲೋಟ ಅಂತ ಕೊಡಮ್ಮ. ಕುಡ್ದೆ. ಕುಡ್ಕಳೆ ಬೇಗ. ಬೇಡ ಅಂದರೆ ನಡಿ, ಪರವಾಗಿಲ್ಲ. ಗುಡ್ ಮಾರ್ನಿಂಗ್. ಅವರಿಬ್ರಲ್ಲ ಮಂಗೋರ. ಡೋರ್ ಹಾಕು. ಬಾಯ್, ಲವ್ ಯು. ಮೈಸೂರಿಗೆ ಬಾ ಆಯಿತಾ? ಬಾಯ್ ಬಾಯ್ ಮುದ್ದು. ಬಾಯ್ ಬಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಸರಿ ಇಲ್ಲ, ಇದು ನನ್ನ ಹತ್ರಕ್ಕೆ ಬರ್ತಾ ಇಲ್ಲ ಇದು. ಬಾಯ್ ಮಾ. ಅಮ್ಮೆ ಎಮ್ಮೆ ಎಮ್ಮೆ. ಸೋಡ್ ನೋಡು, ಸೋಡಾ ಇದ್ರದ್ದು ಸೋಡಾ. ಬಾಯ್ ಬಾಯ್. ತುಟಿ ತಗೊಂಡು ಹೋಗ್ತೀನಿ. ತುಟಿನ ಕಿತ್ಕೊಂಡು ಹೋಗ್ತೀನಿ. ನಿನ್ನ ತುಟಿ, ನಿನ್ನ ಮೂಗು ಬೇಡ ನನಗೆ, ಚೆನ್ನಾಗಿಲ್ಲ. ಇದು ನನ್ನ ತಮ್ಮನ ಮೂಗಲ್ಲ. ಹೇಳ್ತವನೆ ಕಿತ್ಕೊಂಡಿದ್ದಾಳೆ. ತುಟಿ ಕಿತ್ಕೊಂಡು ತುಟಿ ತುಟಿ ಕೊಡು ತುಟಿ. ಬಾಯ್ 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 ಬಾಯ್. ಅಯ್ಯಪ್ಪ ಯಪ್ಪ, ಮುಚ್ಕೋದ್ಯಾಕೆ? ಅಲ್ಲೇ ಬಸ್. ಬಾಯ್ ಬಾಯ್ ಲಿಕ್ಕಿ. ಬಾಯ್. ಎದ್ದಿದೆ. ಮುಚ್ಚಳ ಹಾಕಕ್ಕಾಗ್ಲಿಲ್ವಾ? ಹಿಡ್ಕೊ ಈ ಕಡೆ. ಬಿಚ್ಚೈತವ ಪರವಾಗಿಲ್ಲ ಬಿಡು. ಓಡ್ತಾ ಇರೋದ ಆಯ್ತು ಬಾ, ಪರವಾಗಿಲ್ಲ. ಆಯ್ತು ಬಾ ಬಾಯ್. ಮೂತಿಯ ಯಾಕ ಪೇಪರ್ ಕಣ ಅದು. ಬರ್ತೀವಿ ಬರ್ತೀವಿ ಬರ್ತೀವಿ. ಒಂದೇ ಮಾತು, ತೆಗಿಡಿಕ್ಕಿ. ಏನು
ಹಿಡ್ಕೊಳ್ಳೋ ಈ ಇಡೋ ಬ್ಯಾಗು. ಅವರಲ್ಲೂ ಬ್ಯಾಗ್ ಇಡೋದ್ರು. ಎಸ್, ನಮ್ಮಪ್ಪ ಏನೇನು ಕೊಟ್ಟಿದೆ ಅಂತ ಗೊತ್ತಾಗ್ಬಿಡ್ದ. ಅಕ್ಕಿ ರಾಗಿ ಹಮ್ಕೊ ನೀನು ಹಾಲೆಲ್ಲ ಒಡೆದೋಗ್ಬಿಡ್ಲಿ. ಬತ್ತಿಯೇನ ಬರಲಮ್ಮ, ಬಾರೇ. ಅವಳಿಗೆ ಇಲ್ಲಿ ಬರಕ್ ಆಯ್ತಾ ಇಲ್ಲ. ಸಿಯೋ ಎಲ್ಲಿ ಬಾರ ಈಚೆ ಬಾ, ಅಲ್ಲೇ ನಿಂತವನೆ. ಬಾಯ್ ಅಮ್ಮ. ಅವಳು ನಿನ್ ಮಗಳು ನಾನು. ಓ ಇಲ್ಲಿ ಇದ್ದು ಈಗ ಬಂದದೆ ಕೈ ಹೋಯ್ತಾ ಇದ್ದೀರಾ, ಹೋಗಿ ಫಸ್ಟ್ ನಾಚ್ಕೊಬಿಟ್ಟ ಹಂಗೆ. ಬಾಯ್. ಮಕ್ಕಳಿಗೆ ಲೇಟ್ ಆಗುತ್ತೆ ಅಂತ ನಾನು ಮಕ್ಕಳಿಗಿಬ್ರಿಗೂ ಸ್ನಾನ ಮಾಡಿಸ್ಕೊಂಡೆ. ಬಟ್ ನಾನು ಬ್ರಷ್ ಮಾಡಿ ಮುಖ ಮಾತ್ರ ತೊಳ್ಕೊಂಡೆ, ಯಾಕಂದರೆ ಮನೇಲಿ ಬಂದು ಕೆಲಸ ಮಾಡಿಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಚೋಣ ಅಂತ. ನಾವು ಕರೆಕ್ಟಾಗಿ ಮನೆ ಬಿಟ್ಟಾಗ 6 ಗಂಟೆ, ಮೈಸೂರಿಗೆ ಬಂದಾಗ ಐ ಥಿಂಕ್ 7:15, ಯಾಕಂದರೆ ಅವರಿಬ್ರಿಗೂ ಸ್ಕೂಲ್ ಇತ್ತು. ಸೊ ಹಾಗಾಗಿ ಟ್ಯೂಷನ್ ಒಂದಿನ ರಜಾ ಆಯಿತು. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು. ಇಷ್ಟ ಆಗಿದರೆ ಒಂದು ಸಪೋರ್ಟ್ ಮಾಡಿ. ಅಪ್ಪ ಅಮ್ಮನ ಮನೆ ಬಿಟ್ಟು ಬರೋಕ್ಕೆ ಎಂಥ ಹೆಣ್ಮಕ್ಳಿಗಾದರೂ ಅಳು ಬಂದೇ ಬರುತ್ತೆ. ಸೊ ನನಗೆ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಖಂಡಿತ. ಟಾಟಾ, ಬಾಯ್ ಬಾಯ್, ಲವ್ ಯು ಜಾಸ್ತಿ, ಟೇಕ್